ಬಂಗಾರ ಚರಿಗೆ ಬಂಗಾರ ತಾಟ್ನಾಗ ಮಾಡಾವ ನಿತ್ಯ ಭೋಜನ. ಏನಾಗಿದ್ರಿಪ್ಪ? ನಾಗರಾಯಿಗ ಯಾರು? ಅವಸಂಕ ರಾಯಣಗೌಡನ ಹೊಟ್ಟಿಲಿ ಮಗಳು ಹುಟ್ಟಿ ಬಂದಳು ಕನಬಾಯಿ. ಹೌದು ಹೌದು ಹೌದಿಲ್ಲ? ಹೌದು. ಭಾಗ್ಯದ ಲಕ್ಷ್ಮಿ ಮನಿ ಬರಾಗೆ ಕರಾರ ಮಾಡ್ಯಾಳ ಗೌಡ. ಗೌಡ ಮಗಳ ಮಾತ ಕೇಳ್ಕೊತ ಹೋಗು, ನಿನಗೆ ಸಿರ್ತನ ಬರ್ತದ, ನಿನ್ನ ಮನಿ ಒಳ್ಳೇದಿಂದ ನಡೀತದ. ಹೌದು ಹೌದು. ಮಗಳು ಹೇಳುದು ಕೇಳು. ಮಗಳು ಏನ್ ಹೇಳ್ತಾಳ ಮಗಳಿಗೆ ಕೇಳಾರ್ದಿ ಒಂದು ಕೆಲಸ ಮಾಡಿಬೇಡ. ನಿನ್ನ ಮಗಳ ರೂಪನೊಳಗೆ ನಾ ಇದ್ದ, ನಿನ್ನ ಮಗಳ ರೂಪದೊಳಗೆ ನಾ ಇರ್ತತ್ ಹೇಳ್ಯಾಳ. ಹೌದು. ಅವಾಗ ಚಡ್ಚಣಕ್ ಹೋಗಿ ಎತ್ಗಳು ತಗೊಂಡು ಬಂದ ಹೊಲ ಎಲ್ಲ ಹರ್ತಿ ಹೊಡೆದೆಲ್ಲ ಹೊಲ ಹಸನ ಮಾಡ್ದ. ಹೌದು. ಏನು ಬಿತ್ತದಂತೇಳಿ ಮಗಳಿಗೆ ಕೇಳಿ ಎತ್ಗಳು ತಗೊಂಡಿನ ಬೀಜ ತಗೊಂಡು ಹೊಲಕ್ಕೆ ಹೋಗವದಾನ. ಹೌದು. ಯಪ್ಪ ಹಿರಿ ಬಿತ್ತು ಖರೆ ನಾವೊಂದು ಮಾತು ಹೇಳ್ತ. ಹೌದು ಹೌದು. ಹೊಲದಾಗ ತಗೊಂಡು ಎತ್ಗಳು ನಿಂದಿರಿಸು. ಹೌದು. ಸೂರ್ಯ ಉದಯ ಆಗೋ ಕಡೆ ಮುಖ ಮಾಡಿ ಎತ್ಗಳು ನಿಂದಿರಿಸು. ಕೂರ್ಗಿ ದಿಂಡ ಹೂಡು. ಹೌದು. ಖರೆ ಹೊಳ್ಳಿ ಮನಿ ಕಡೆ ಮುಖ ಮಾಡು. ಮನಿ ಮ್ಯಾಳಿಗೆ ಮ್ಯಾಗ ನಿತ್ತು ನಾ ಸೀರಿ ಪದ್ರ ಯಾವಾಗ ಹಾರಿಸಿ ಚಿನ್ನ ಮಾಡ್ತಾ ಅವಾಗ ಬಿತ್ತು. ಹೌದು ಹೌದು ಹೌದು. ಎಂತ ಸಿದ್ಧಟಿಗೆ. ಹೌದು ಹೌದು. ಅವಾಗ ನಿಮಗೊಂದು ಮಾತು ಹೇಳುತ್ತ. ಏನ್ ಹೇಳುದ್ರಿಪ್ಪ? 5 ದಿನ ಪಂಚಕ್ಕೆ ಬರ್ತದ ಅತ್ತೇವಿ ಇಲ್ರಿ? ಬರ್ತದಲ್ರಿಪ್ಪ. ಪಂಚಕ್ಕೆ 5 ದಿನ ಇರಂಗಿಲ್ಲ. ಒಂದು ಕ್ಷಣ ಇರ್ತದ. ಅದು ಒಂದು ಕ್ಷಣ. ಖರೆ 5 ದಿನದಾಗ ಕೈ ಅದು ಯಾವಾಗ ಬರ್ತದ ಗೊತ್ತಾಗಂಗಿಲ್ಲ. ಅದು ಹೇಳಕ್ಕೆ ಬರುದಿಲ್ಲ. ಅದರಂತೆ ಒಂದು ನಮ್ಮ ಮನಿ ಏರು ಕಾಲ ಬರೋದಿತ್ತಂದ್ರೆ ಒಂದೇ ಕ್ಷಣ ಇರ್ತದ. ಆ ಕ್ಷಣ ತೆಪ್ತಂದ್ರೆ ನೀ ಎಲ್ಲಿ ಇರ್ತಿ ಅಲ್ಲೇ ಇರ್ತಿ. ಹೌದು ಹೌದು. ಕನಬಾಯಿಗೆ ಗೊತ್ತಿತ್ತು ಯಾ ಕ್ಷಣದಾಗ ನಮ್ಮಪ್ಪ ಬಿತ್ತದ್ರೆ ನಮ್ಮಪ್ಪಗೆ ಸಿರತನ ಬರೋದದ. ಹೌದು ಹೌದು. ಒಂದೇ ಕ್ಷಣ ಅದದು. ಹೌದು. ಆ ಕ್ಷಣ ಶುಭ ಮುಹೂರ್ತ ನೋಡಿ ಮಗಳು ಮ್ಯಾಳಗಿ ಮ್ಯಾಗ ಏರಿ ಹೋಗಿ ಸೀರಿ ಪದರ ಹಾರಿಸಿ ಚಿನ್ನ ಮಾಡಿದಳು. ಅವಾಗ ಅಪ್ಪ ಹೊಲದಾಗ ಬಿತ್ತಿಗೆ ಮಾಡ್ತಾನ. ಹೌದು. ಯಾವ ರೀತಿದಿಂದ? ನಿತ್ಯ 3 ರೂಪಾಯಿ ಕೊಡುತ್ತೇನ ಸಾಗಿಸೋ ನಿನ್ನ ಜೀವನ. ಗಿಡ ಇಳದು ಗೌಡ ಲಕ್ಷ್ಮೀ ಪಾದಿಗೆ ಬಿದ್ದಾನ. ಕೊಟ್ಟ ದುಡ್ಡ ರುಂಬಾಲ ಪದರಿ ನೋಳು ಕಟ್ಯಾನ. ಹರುಷಾದೋ ರಾಯಣ್ಣ ಮನಿಗೆ ಗೌಡ ಬಂದಾನ. ರುಂಬಾಲ ಘೂಟಿಗೆ ಸಿಗಿಸಾನ. ಇದು ಲಕ್ಷ್ಮಿ ಇಲಿಯಾಗಿ ಒಯ್ದಳ ಹಾಣ. ಇದು ಲಕ್ಷ್ಮಿ ಇಲಿಯಾಗಿ ಒಯ್ದಳ ಹಾಣ. ಅವಸಕ್ಕ ಗೌಡ ರಾಯಣ್ಣ ಕಾಡುತ್ತಿದ್ದ ಬಲು ಬಡತಾನ. ಅವಸಕ್ಕ ಗೌಡ ರಾಯಣ್ಣ ಕಾಡುತ್ತಿದ್ದ ಬಲು ಬಡತಾನ. ಭಕ್ತಿಗೆ ಸಿಗವಲ್ಲು ನೇರಣ್ಣ ಗೌಡ ಕಾಯ ಕನ್ನಡ ಜಾನ. ಗೌಡ ಕಾಯ ಕನ್ನಡ ಜಾನ. ಮರದಿ ಸವಾದ ಗೌಡ ಲಕ್ಷ್ಮಿ ಗಿಡತಾನ. ಚಂದ್ರಹಾರ ಕೊಟ್ಟಾಳ ದೇವಿ ವಯ್ಯೋ ಗೌಡ ರಾಯಣ್ಣ. ಚಂದ್ರಹಾರ ತೋಂಡು ಗೌಡ ಬೋರಿ ಹಳಕ ಬಂದಾನ. ಬ್ಯಾಸಿಗೆ ಬಿಸಿಲಾಗ ಗೌಡಾಗ ನೀರಾಡ ಸಾಗಿರಿ ಹರಣ. ಮರತ ಗೌಡ ಹಾರ ಇಟ್ಟು ಗುಂಡ ಕೆದರ್ಯಾನ. ಇದೆಯ ಲಕ್ಷ್ಮಿ ಹದ್ದಾಗಿ ಬಂದು ಹಾರ ಒಯ್ದಳು ಗಗನ. ನಿಮಗೆಲ್ಲರಿಗೆ ನಂದು ಒಂದು ವಿನಂತಿ ಅದ. ಏನದ್ರಪ್ಪ? ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದ ಬಳಕ ಬಡತಾನ ಸಿರಿತಾನ ಅನ್ನೋದು ಇದು ಒಂದು ಮಧ್ಯಾಹ್ನ ಬಿಸಿಲಿದ್ದಾಗ ಬಂಧುಗಳೇ. ಹೌದು ಹೌದು. ಯಾಕ್ರಿಪ್ಪ? ಜೋಕಿಯಲ್ಲಿ ನೋಡ್ಬೇಕು ನೀವು. ಹೌದು. ಒಮ್ಮೆ ಏರ್ತದ ಒಮ್ಮೆ ಇಳಿತದ. ಹೌದು. ಇಳದಾದಂದ್ರ ಏರ್ಯಾದಂದ್ರ ಅದರಂತೆ ಬಡತನ ಸಿರುತ್ತಾನದ. ಹೌದು. ಸಿರುತ್ತಾನ ಬಂದದಂದ್ರೆ ನಿನ್ನ ಜೋಕಿಯಲ್ಲಿ ಏರ್ಯಾದಂತೆ ತಿಳ್ಕೊ. ಹೌದು. ಹುಚ್ಚಪ್ಪ
ನಿನಗೆ ಶಿರತಾನ ಬಂದದಂದ್ರೆ ನಿನ್ನ ಜೋಕಿಯಲ್ಲಿ ಸಂಸಾರದ ಜೋಕಿಯಲ್ಲಿ ಏರ್ಯದತ್ತೆ ತಿಳ್ಕೋದೆ. ಹೌದು ಹೌದು ಕರೆ ಒಮ್ಮ ಬಡತಾನ ಬರ್ತದ ಶಿರತಾನ ಕಳೆದು ಹೊಳ್ಳಿ ಬರ್ತದಂದ್ರ ಜೋಕಿಯಲ್ಲಿ ಏರ್ಯದಂದ್ರೆ ಒಂದು ದಿನ ಇಳಿತದತ್ತೆ ತಿಳ್ಕೊ. ಹೌದು, ಇದು ನೆನಪಿರ್ಬೇಕು ಒಟ್ಟು. ಅದು ನಿನ್ನ ತಲೆಯಲ್ಲಿ ಬಿಡು, ನಿನ್ನ ಮಕ್ಕಳು ಮೊಮ್ಮಕ್ಕಳ ತಲೆಯಲ್ಲಿ ಹಾಕಿರ್ಲಿ, ಅದು ಬಂದೇ ಬರಬೇಕು. ಇದು ಜಗತ್ತ ಸೃಷ್ಟಿ ನೇಮದ. ಹೌದು ಹೌದು, ಒಮ್ಮ ಮ್ಯಾಲ ಒಮ್ಮ ತೆಳಗ, ಒಮ್ಮ ಮ್ಯಾಗ ಒಮ್ಮ ತೆಳಗ. ಹೌದು ಹೌದು ಹಿಂಗೆ ಹೇಳುದದ ಕೇಳ್ರಿ. ಹೌದು, ಒಬ್ಬ ಮುತ್ತು ರತ್ನದ ವ್ಯಾಪಾರ ಮಾಡ್ತಿದ್ದ, ಅತಿ ಶ್ರೀಮಂತ. ಹೌದು. ಲಕ್ಷ್ಮೀ ದೇವಿ ಏನಂದಳತ್ತ, ಏನಂದಳು? ಶೆಡ್ಜಿ ನಾಳಿಗೆ ನಿನ್ನ ಮನೆಯಿಂದ ಹೋಗಾದ ಏನು ಬೇಡತಿ ಬೇಡ ಕೊಟ್ಟು ಹೋಗುತ್ತಂದಳಕಿ. ಹೌದು ಹೌದು. ಯಾರಿಗೆ? ಮುತ್ತು ರತ್ನದ ವ್ಯಾಪಾರ ಮಾಡವನಿಗೆ. ಹೌದು. ಅವನಿಗೆ 4 ಮಂದಿ ಮಕ್ಕಳು, 4 ಮಂದಿ ಸಸದ್ಯಾರ ನಡ್ಲಿಕ್ಕೆ ಬಂದಾರ. ಹೌದು. ಯಾನ ಬೇಡ್ತಾನವ? ಹೌದು. ತಾಯಿ ನೀವ್ ಹೋಗ್ತಿಲ್ಲ, ಹೋಗ, ನನಗೇನು ಸಿಟ್ಟಿಲ್ಲ, ನನ್ನ ಮನೆ ಬಿಟ್ಟು ಹೋಗು. ಹೋಗು. ಕರೆ ನೀವು ಹೋದೆ ಅಂದ್ರೂ ನನ್ನ ಮನ್ಯಾಗ ಯಾರು ಒಬ್ರಕ್ಕೊಬ್ರು ಕಚ್ಚಾಡಬಾರದು, ಇದು ಒಂದು ನನಗೆ ಆಶೀರ್ವಾದ ಮಾಡಿ ಹೋಗು. ಹೌದು ಹೌದು ಹೌದು. ಯಾಕಾಗಲಿ ಅಂದಳು. ಹೌದು. ಅಂದು ಲಕ್ಷ್ಮಿ, ಭಾಗ್ಯದ ಲಕ್ಷ್ಮಿ ಹೋಗಿ ಬಿಟ್ಟಳು. ಹೌದು. ಮನ್ಯಾಗ ಒಂದು ದಿನ ಏನಾಯ್ತತ್ರಿ, ಏನಾಯ್ತು? ಮಸಾಲೆ ಹೊಡೆದು ಕಿಚಡಿ ಮಾಡೋದಿತ್ತು. ಹೌದು. ಕಿಚಡಿ ಕುದಿಯಾಕಲಿಕ್ಕೆ ಹಾಕ್ಯಾರ. ಹೌದು. ಒಳಗ ಹಿರಿ ಸಸಿ ಬಂದು ಕಿಚಡಿ ತಿರುವಿ ಹುಟ್ಟಾಡಿಸಿ ಉಪ್ಪು ಹಾಕ್ಯಾಳ. ಹೌದು ಹೌದು. ಹಾಕಿ ದೊಡ್ಡ ಹಿರಿ ಸಸಿ ಹೋಗ್ಯಾಳ. ಹೌದು. 2ನೇದಕ್ಕೆ ಬಂದಾಳ, ನಮ್ಮ ಅಕ್ಕ ಕಿಚಡಿಯಾಗ ಉಪ್ಪು ಹಾಕ್ಯಾಳ, ಇಲ್ಲಿ ಯಾರಿಗೆ ಕೂರತ್ತೇಳಿ ಈಕಿ ಒಂದು ಮುಟ್ಟಿಗೆ ಹಾಕ್ಯಾಳೆ. ಹೌದು ಹೌದು. ಈಕಿ ಹೋಗ್ಯಾಳ. 3ನೇದಕ್ಕೆ ಬಂದಾಳ, ಈಕಿ ಒಂದು ಮುಟ್ಟಿಗೆ ಹಾಕಿದಳೆ. 4ನೇದಕ್ಕೆ ಈಕಿನೂ ಹಾಕ್ಯಾರ, ಇಲ್ಲಿ ಯಾರು ಕೂರತ್ತೆ, ಈಕಿ ಒಂದು ಮುಟ್ಟಿಗೆ ಒಂದು ಕಿಲೋ ಉಪ್ಪು ಬಿತ್ರಿ ಒಳಗ. ಹೌದು ಹೌದು. ಕಿಚಡಿಯಾಗ. ಹೌದು. ಶೆಡ್ಜಿ ಸೌಕಾರ ಕೂತತ್ ಊಟಕ್ಕ. ಹೌದು. ಹೆಣ್ಮಕ್ಳೆಲ್ಲ ಮೊದಲ ಮಾವಿಗೆ ಊಟ ಆದ ಬಳಿಕ ಎಲ್ಲಾರು ಉಣ್ತಿದ್ರತ್ತ. ಹೌದು. ಆ ಸೌಕರ್ಯ ಉಳ್ಳಕ್ಕೆ ಕೊಟ್ರು, ಬಾಯ ಹಾಕೊಡಲ್ಲ, ಅಟ್ಟು ಉಪ್ಪಿನ ಚಾರದ. ಹೌದು. ಇದು ಲಕ್ಷ್ಮಿ ಬಂದಳತೆ ತಿಳ್ಕೊಂಡ, ಮನುಷ್ಯನೊಳಗೆ ತಿಳ್ಕೊಂಡ. ಭಾಗ್ಯದ ಲಕ್ಷ್ಮಿ ಹೋದಳು, ಇದು ಲಕ್ಷ್ಮಿ ಬಂದಳತೆ ತಿಳ್ಕೊಂಡ. ಹೌದು. ಖರೆ ಯಾರಿಗೆ ಏನಲ್ಲಿಲ್ಲ ಅವ. ಹೌದು ಹೌದು. ಗಪ್ಪಾಗಿ ಉಂಡು ಎದ್ದ ಕೈ ತಕೊಂಡ. ಹೌದು. ಹಿರಿ ಮಗ ಉಳ್ಳಕ್ ಕೂತ ಒಂದು ತುತ್ತು ಹಾಕ್ತಾನ, ತನ್ನ ಅವ್ಗೆ ಕೇಳ್ತಾನ, ಯಾವ ಅಪ್ಪ ಉಂಡನೇನತ್ತೆ ಕೇಳ್ದ. ಹೌದು. ಊಟ ಮಾಡಿ ಹೋಗ್ಯಾರ. ಯಾನ್ ಅಂದಾನೇನು? ಯಾನು ಅಂದಿಲ್ಲ. ಅಪ್ಪನೇ ಅಂದಿಲ್ಲ ಅಂದ್ರೆ ನಾ ಯಾಕೆ ಕರಿಬೇಕಂತೇಳಿ ಅವನು ಗಪ್ಪೆ, ಅವನು ಗಪ್ಪ ಉಂಡ. 4 ಮಕ್ಕಳು ಸಸದ್ಯಾರು ಒಬ್ರುಗಳು ಮಾವನೇ ಏನಂದಿಲ್ಲ ಅಂದ್ರೆ ನಾವು ಹೆಂಗ ಅನ್ನೋತಿ. ಎಲ್ಲರ ಗಪ್ಪಾಗಿ ಉಂಡ ಬಳಕ ಭಾಗ್ಯದ ಲಕ್ಷ್ಮಿ ಹಳ್ಳಿ ಬಂದಳತ್ತ. ಹೌದು ಹೌದು. ಸೌಕಾರ, ಒಂದು ರಾತ್ರಿಯಾಗ 1 ಕಿಲೋ ಉಪ್ಪು ತಿಂದಿರಿ ಅಂದ್ರು ನಿಮ್ಮಲ್ಲಿ ಭೇದ ಇಲ್ಲ, ಜಗಳ ಇಲ್ಲ ಅಂದ್ರ ಈ ಮನೆ ಬಿಟ್ಟು ಹೋಗಲ್ಲಂದ್ರತ್ತ. ಬಂಧುಗಳೇ, ಜಗತ್ತಿನ ಹಿಂಗ ಸಂಸಾರ ಮಾಡಿ. ಹೌದು ಹೌದು. ಉಪ್ಪ ಖಾರ ಹೆಚ್ಚ ಕಮ್ಮ ಆಗತ್ತದ. ಹೌದು. ನೋಡ್ರಿ ನೀವು ಈ ಕಡೆ ಯಾರು ಮಾಡ್ಯಾರ ಇದು? ಅತ್ತಿಗಳು ಆ ಸಸಿ ಮನ್ಯಾಗ ಅಕ್ಕಿಗೆ ಆಗಿ ಬರ್ಲಾರ್ದಕ್ಕೆ, ಅತ್ತಿಗೆ ಆಗಿ ಬರ್ಲಾರ್ದಕ್ಕೆ ಇರ್ಬೇಕು. ಇವ್ರಿಗೆ ಅದಕ್ಕೆ ಇಟ್ಟದ, ಅಡಿಗೆ ಮಾಡೋದಕ್ಕೆ ಇಟ್ಟದಲ್ಲ. ಕಣ್ಣದ್ ಕಡಸಲ್ಲ, ಎಟ್ಟು ಹಾಕಿಬೇಕನ್ನೋದು ಗೊತ್ತಿಲ್ಲ. ಹೌದು. ಅದೇ ಅಕ್ಕಿನ ಮಗಳು ಒಂದು ಹಬ್ಬಕ್ಕೆ ಬರ್ಲಿ, ಹೌದು, 2 ಮುಟ್ಟಿಗೆ ಉಪ್ಪು ಹಾಕಲಿ. ತಂಗಿ ಎಷ್ಟು ಸ್ವಾದ ಮಾಡಿದೆ, ಬಾಯ ಹಾಕಲು ಬರಿಬೇಡ್ದು ಅಂದ್ರು ಮಗಳ ಅಂದ್ರೆ ಹಿಂಗ, ಸಸಿ ಅಂದ್ರೆ ಹಿಂಗ್ಯಾಕ ಯಾಕೆ ಹಿಂಗ? ಸಸಿಗೆ ಮಗಳಂತೇಳಿ ತಿಳ್ಕೋರಿ, ನಿಮ್ಮ ಮನಿ ಎಂದು ಆಗಂಗಿಲ್ಲ. ಬಂಧುಗಳು, ಇದು ಸಬದ ಕೈ ಅಂತ ಹೇಳ್ತಾರೆ. ಹೌದು ಹೌದು. ಎಂದು ಆಗಂಗಿಲ್ಲ. ಹೌದು. ಅದಕ್ಕ ಶಿರತಾನ ಬರ್ತದ ಅಂದ್ರ ಒಮ್ಮ ಬಡತನ ಬರಲೇಬೇಕಾಗ್ಯದ. ಅಮಶುದ್ಧ ಮುತ್ತನ ಜೊತೆ ನಡತಾನ ಮಾಡದ ಯಾರು? ಸಂಕದ ರಾಯಣಗೌಡ. ಹೌದು ಹೌದು. ಯಾರು? ಸಂಕದ ರಾಯಣಗೌಡ. ಬಡತನ ಕಾಡುತ್ತಿತ್ತು. ಹೌದು. ದಿನನಿತ್ಯ ಅಡವಿ ಅರಣ್ಯಕ್ಕೆ ಹೋಗಿ ಒಣಗದ ಕಟ್ಟಿಗೆ ತಂದು ಟೆಂಗ್ ಎಲ್ಲ ಪೆಂಡೆ ಮಾಡಿ ಒಯ್ದು ಮಾರದಂದ್ರೆ ಒಂದು ದುಡ್ಡು ಕೊಡ್ತಿದ್ರು. ಒಂದು ದುಡ್ಡದಾಗ ತನ್ನ ಸಂಸಾರ ಸಾಗಿಸ್ತಿದ್ದ ರಾಯಣಗೌಡ. ಹೌದು. ಒಂದು ದಿನ ಭಾಗ್ಯದ ಲಕ್ಷ್ಮಿ ಗಿಡದ ತೆಳಗ ನೆನದಾಳ ನೋಡ್ರಿ. ಹೌದು. ಅದೇ ಗಿಡ ಏರಿ ಕಾಪ್ ಹಾಕಬೇಕಂದಾಗ ಭಾಗ್ಯದ ಲಕ್ಷ್ಮಿ ಹೇಳ್ತಾಳ, ಗೌಡ ಇದೆಲ್ಲ ಎದಕ್ಕೆ ಮಾಡಗತ್ತಿದಿ? ಮನಿ ಸಾಗಿಸಬೇಕಾಗ್ಯದ, ಪೆಂಡಿ ಒಯ್ಬೇಕು. ಎಟ್ಟು ಕೊಡ್ತಾರ? ಹೆಂಡ್ರ ಮಕ್ಕಳು ಉಪವಾಸ ಸಾಯ್ತಾರ. ಇಲ್ಲಿಕ್ರ ಎಟ್ಟು ಕೊಡ್ತಾರ? ದುಡ್ಡು ಕೊಡ್ತಾರ. ದಿನನಿತ್ಯ 3 ರೂಪಾಯಿ ಕೊಡ್ತಾವ. 1 ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ, 3 ರೂಪಾಯಿ ತಗೊಂಡು ಹೋಗು. ಹೌದು ಹೌದು. ಕರೆ ಗಿಡ ಕಡಿದು ಬಿಡು, ಗಿಡ ಕಡಿದು ಬಿಡು. ಹೌದು. ಆ 3 ರೂಪಾಯಿ ತಗೊಂಡ ಗೌಡ ತನ್ನ ರುಂಬಾಲ ಪದರ ಕಟ್ಕೊಂಡ. ಹೌದು. ಭಾಗ್ಯದ ಲಕ್ಷ್ಮಿ ರೊಕ್ಕ ಕೊಟ್ಟಳ, ಗಿಡ ಯಾಕೆ ಕಡಿಲತ್ತೀವಿ? ಮನೆಗೆ ತಂದ ರುಂಬಾಲ ಗುಂಟಿಗೆ ಸಿಗಿಸಿ ಮನ್ಯಾಗ ಕೈಕಾಲ ತಕ್ಕೊಳಕ್ ಹೋಗತ್ತಾನ. ಇದಿ ಲಕ್ಷ್ಮಿ ಇಲಿಯಾಗಿ ಬಂದು ರುಂಬಾಲ ಎಟ್ಟು ದುಡ್ಡು ಕಟ್ಟಿದ ಅಟ್ಟು ಕತ್ತರಿಸಿ ಎಲ್ಲಿ ಗುದನಾಗಿ ಒಯ್ದಳಕ್ಕಿ. ಹೌದು ಹೌದು. ಹಣಿ ಬಡ್ಕೊಳತ್ತ ಗೌಡ. ಇನ್ನೂ ನಂದು ಬಡತನ ದೂರ ಆಗಲ್ದಲ್ಲ ಅಂತೇಳಿ ಹಣಿ ಬಡ್ಕೊಂಡ. ಅದೇ ಗಿಡ ಕಡಿಬೇಕಂತೇಳಿ ಮತ್ತೆ ಹೋಗುತ್ತಾನ. ಹೌದು ಹೌದು. ಯಾಕೆ ಗೌಡ ಮತ್ತ್ಯಾಕ ಬಂದಿ? ಯಾನು ಮಾಡ್ಲಿ?
ಕಾಣಿಸಲ್ದು ದುಡ್ಡೇ ಇಲ್ಲ ರುಂಬಾಲ್ ಹರಿದು ಹೋಗ್ಯಾದ. ಹೌದು ಏ ಗೌಡ ಚಿಂತೆ ಮಾಡಬೇಡ, ನಿನಗೆ ಚಂದ್ರದ ಹಾರ ಕೊಡುತ್ತ, ಬೆಲೆ ಕಟ್ಲಾರದು. ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಬರಲ್ಲ ಅಂತ ಚಂದ್ರದ ಹಾರ ತಗೊಂಡು ಮನಿ ಒಯ್. ಖರೆ ಒಯ್ಯಾಳಗ ನಂದು ಒಂದು ಕರಾರ ಅದಂದ್ರು. ಏನದ ಕರಾರ? ಯಾವಾಗ ಈ ಪ್ರಸಂಗ ಬಂದ್ರ ಆ ಚಂದ್ರದ ಹಾರ ನೆಲದ ಮ್ಯಾಗ ಇಡಬೇಡ ಅಂದಳು. ಹೌದು ಹೌದು ಮನಿಗೆ ಹೋಗುತ್ತಾನ ನೆಲದ ಮ್ಯಾಗ ಇಡಬೇಡ. ಯಾಕಾಗಲ್ಲ ಅಂದ, ಆನಂದದ ಉಕ್ಕ ಇರ್ಲಗತ್ತ ಗೌಡ ಕನಶ ಕಾಣವ ಯಾನು. ಹೌದು ಇಡೀ ಸಂಕದ ಊರ ರಾಜನೇ ಆಗುತ್ತಲ್ಲ, ಇಂಥ ಹಾರ ನನಗತ್ತೇಳಿ ಕನಶ ಕಾಣ್ಲಗತ್ತ ಚಂದ್ರಹಾರ ಹಿನ ಕೈಯಾಗದ. ಹೌದು ಹೊಂಟ 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 ಬ್ಯಾಸಗಿ ದಿನ ಹಂಗ ಹರಿದ ನೀರಾಡಿಕೆ ಇತ್ತು. ಹೌದು ಉಸ್ಕಿನಾಗ ಕೈಗುಂಡ ಹೊಡಿಬೇಕಂತೇಳಿ ಕೈಗುಂಡ ಹೊಡಿತಾನ ಒಂದು ಕೈಯಾಗ, ಚಂದ್ರಹಾರ ಹಿಡ್ದಾನ ಒಂದು ಕೈಯಾಗ ಕೈಗುಂಡ ಹೊಡಿತಾನ ಬರ್ತದ. ಅವಾಗ ನೀರು ಬರಲ್ದ ಚಂದ್ರಹಾರದ ನೆಲಕ್ಕಿಟ್ಟ ಎರಡು ಕೈಲಿ ಉಸಕ ಕೆದರಲ್ಗತ್ತ. ಹೌದು ಹೌದು ಇದಿ ಲಕ್ಷ್ಮಿನೇ ಹದ್ದಾಗಿ ಬಂದು ಚಂದ್ರದ ಹಾರ ಬಾಯ ಹಿಡ್ಕೊಂಡು ತಗೊಂಡು ಹೋಗುತ್ತಿಳು. ನೋಡಿ ಕಣ್ಣಾನು ನೀರು ತೆಗೆದಳತ್ತನ ಗೌಡ. ಹೌದು ಹೌದು ಕೈಗೆ ಬಂದು ತುತ್ತ ಬಾಯಿಗೆ ಬರಲಿಲ್ಲಲ್ಲ. ಹೌದು ಹೌದು ಹಂಗೆ ಮನೆಗೆ ಹೋಗೋದು ಬೇಡ ಅಂದ. ಮತ್ತೆ ಕೊಡ್ಡೆ ತಗೊಂಡ ಹೊಳ್ಳಿಯಲ್ಲಿ ಹೊಡಿಮಳ್ಳಿ ಅದೇ ಗಿಡಕ್ಕೆ ಹೊಂಟ. ಅವಾಗ ಭಾಗ್ಯದ ಲಕ್ಷ್ಮಿ ಮತ್ತ್ಯಾಕ ಬಂದ್ಯೋ, ಏನು ಮಾಡ್ಲಿ ತಾಯಿ ತೆಳಗಿಡಬೇಡ ಅಂದಿ. ಖರೆ ನೀರಡಿಕೆ ಆಗಿತ್ತು, ಹಂಗ ಹರಿದಿ ತಟ್ಟ ತ್ರಾಣ ಕೇಳಾರ್ದಾಯ್ತು. ಹೌದು ನೀರು ಕುಡಿಬೇಕಂತೇಳಿ ವಾಮದಿಂದ ಚಂದ್ರಹಾರ ನೆಲಕ್ಕಿಟ್ಟು ಕೈಗೊಂಡ ಹೊಡ್ಲಿಗತ್ತಿದ ಹದ್ದು ಒಯ್ತಲ್ಲ. ಹೌದು ಏ ಗೌಡ, ಮೊದಲೇ ಹೇಳಿದೆ ನಿನಗ, ಮೊದಲೇ ಹೇಳಿದ ಯಾರು ಕೊಟ್ರೆ ನಿನ್ನ ಮನೆಗೆ ಮುಟ್ಟಲ್ದು, ನಾನೇ ನಿನ್ನ ಮನೆಗೆ ಬರ್ತಾನ ನಡಿ ಅಂದಳು. ಹೌದು ಹೌದು ಯಾರು? ಲಕ್ಷ್ಮಿ. ಯಾವ ರೀತಿ ಗೌಡನ ಬೆನ್ನತ್ತಿ ಹೋಗುತ್ತಳ, ಮುಂದೆ ಹ್ಯಾಂಗ ಸಿದ್ಧಟಿಗೆ ಆಗತ್ತದ. ಹೌದು ಚಂದ್ರಹಾರ ತೋಂಡು ಗೌಡ ಬೋರಿ ಹಳಕ ಬಂದಾನ. ಬ್ಯಾಸಿಗೆ ಬಿಸಿಲಾಗ ನೀರಡಸಾಗಿ ಹಾರಿ ಹರುಣ ಮರತ ಗೌಡ ಹಾರ ಇಟ್ಟು ಉಂಡಕ್ಕೆದರ ಎದೆಯ ಲಕ್ಷ್ಮಿ ಹದ್ದಾಗಿ ಬಂದು ಹಾರ ಒಯ್ದಾಳು ಗಗನ. ಗೌಡ ನೀರ ಕುಣದಾನ ಓಡಿ ಅಳತನ ಒಂದು ಸವನ. ಮನಿಗೆ ಗೌಡ ಬಂದಾನ, ಹೆಂಡ್ರ ಮಕ್ಕಳು ಅಳತಾವ ಬೆಳೆಯನ. ಹೆಂಡ್ರ ಮಕ್ಕಳು ಅಳತಾವ ಬೇಡಿ ಅನ್ನ. ಅವ ಸಂಘ ಗೌಡ ರಾಯಣ್ಣ ಕಾಡುತ್ತಿದ್ದ ಬಲು ಬಡದಾನ. ಅವ ಸಂಘ ಗೌಡ ರಾಯಣ್ಣ ಕಾಡುತ್ತಿದ್ದ ಬಲು ಬಡದಾನ. ಹೊಟ್ಟಿಗೆ ಸಿಗಬಲ್ದು ನೀರನ್ನ ಗೌಡ ಕಾಯ ಕನ್ನಡ ಜಾನ. ಗೌಡ ಕಾಯ ಕನ್ನಡ ಜಾನ. ಲಕ್ಷ್ಮಿ ಮಾತ ಎಂದೆಂದು ಗೌಡ ಕೇಳುದು ಬ್ಯಾಡಂದು ಇಲ್ಲ. ಕೋಪಾಗಿ ಗೌಡ ಗಿಡಕ್ಕ ಕಾಪ ಹಾಕ್ಯಾನ. ಲಕ್ಷ್ಮಿ ಹೇಳತಾಳ ಕೇಳು ಗೌಡ ರಾಯಣ್ಣ. ನಾನೇ ನಿನ್ನ ಮನೆಗೆ ಬರ್ತೇನು ಹಿಂಗ ಸೂದಕ್ಕ ಬಡತಾನ. ಮಗಳ ಮಾತ ಕೇಳುತ್ತ ನಡಿ ಸಾಕಟ್ ಕೊಡ್ತೇನು ಸಿರಿತಾನ. ನಾ ಹೋಗುದಿಲ್ಲೋ 3 ಸಾರಿ ನೀ ಹೋಗನುತಾನ. ಲಕ್ಷ್ಮಿ ಬದಲು ಗೌಡನ ಮನಿತಾನ. ಆನಂದಾಯ್ತೋ ಗೌಡನ ಮನ, ಸಾಕಟ್ಟು ಗೌಡಗ ಸಿರಿತಾನ. ಗೌಡ ಶರಣ ಮಾಡ್ಯಾನ. ಗೌಡ ಶರಣ ಮಾಡ್ಯಾನ. ಅವ ಸಂಘ ಗೌಡ ರಾಯಣ್ಣ ಕಾಡುತ್ತಿದ್ದ ಬಲು ಬಡದಾನ. ಅವ ಸಂಘ ಗೌಡ ರಾಯಣ್ಣ ಕಾಡುತ್ತಿದ್ದ ಬಲು ಬಡದಾನ. ಹೊಟ್ಟಿಗೆ ಸಿಗಬಲ್ದು ನೀರನ್ನ ಗೌಡ ಕಾಯ
ಕೇಳಲ್ವಂದಿನ ₹9 ಕೊಟ್ಟಾಳ ಗೌಡಗ ಹೋಗೋ ಚಡಚಾಡ ಏನ್ ಮಾಡಿದ್ರು ರಾಯಣ್ಣಗೌಡ ಗುಂಡ ಕೋಡ ಹಂಡ ವರಣ ಎತ್ತುಗಳೊಂದೇ ವಾಹನ ಬಲಕಿನ ಕಮ್ಮಿನ ಮ್ಯಾಗ ಕಾಗಿ ಕುತ್ತು ಮಾಡ ತಾದೋ ಚಿನ್ನ ಮಗಳ ಮಾತ ಕೇಳಿ ಗೌಡ ಧೋತ್ರ ಹೆಗಲಿ ಹಾಗ್ಯಾನ ಜರದ ಪಟಗ ಸುತ್ತಿ ಗೌಡ ಬಂದೋ ಚಡ್ಚಡ ಗ್ರಾಮ ತಾನ ಎತ್ತುಗೋಳ ತಿರುಗಾಡಿ ನೋಡ್ಯಾನ ಮಗಳ ಹೇಳಿದ ಆಯ್ತು ಚಿನ್ನ ಎತ್ತುಗೋಳ ಸೌದ ಮಾಡ್ಯಾನ ಗೌಡ ಎತ್ತಗೋಳು ತಂದಾನ ಗೌಡ ಎತ್ತಗೋಳು ತಂದಾನ ಅವ ಸಂಗ ಗೌಡ ರಾಯಣ್ಣ ಕಾಡುತ್ತಿದ್ದ ಬಲು ಬಡತನ ಅವ ಸಂಗ ಗೌಡ ರಾಯಣ್ಣ ಕಾಡುತ್ತಿದ್ದ ಬಲು ಬಡತನ ಒಟ್ಟಿಗೆ ಸಿಗವಲು ನೇರಣ್ಣ ಗೌಡ ಕಾಯಾಗ ನಡೆದಾನ ಗೌಡ ಕಾಯಾಗ ನಡೆದಾನ ಬೀಳ ಹೊಲದಾಗ ನೇಗಾಲ ಹೂಡಿ ಹೊಲ ಹಸನ ಮಾಡ್ಯಾನ ರೋಣಿ ಮಿರ್ಗ ಮಳಿ ಆಯ್ತು ಹಸಿ ಆಯ್ತು ಸಂಪೂರ್ಣ ಏನ ಬಿತ್ತುನು ಮಗಳ ಅಂತ ಮಾಡಿ ಕೆಳನ ಒಂದಾನ ಹೀರಿ ಬಿತ್ತೋ ತಂದೆ ನೀ ಹೊಲ ಎಲ್ಲ ಸಂಪೂರ್ಣ ಮಾಸಿದಣ ಏನಾಗಿದ್ರಿಪ್ಪ ನಾಗರಾಯಿಗ ಯಾರು ಅವಸಂಕ ರಾಯಣಗೌಡನ ಹೊಟ್ಟಿಲಿ ಮಗಳು ಹುಟ್ಟಿ ಬಂದಳು ಕನಬಾಯಿ ಹೌದು ಹೌದು ಹೌದಿಲ್ಲ ಹೌದು ಭಾಗ್ಯದ ಲಕ್ಷ್ಮಿ ಮನಿ ಬರಾಗೆ ಕರಾರ ಮಾಡ್ಯಾಳ ಗೌಡ ಗೌಡ ಮಗಳ ಮಾತು ಕೇಳ್ಕೊತ ಹೋಗು ನಿನಗೆ ಶಿರ್ತನ ಬರ್ತದ ನಿನ್ನ ಮನಿ ಒಳ್ಳೇದಿಂದ ನಡೀತದ ಹೌದು ಹೌದು ಮಗಳು ಹೇಳುದು ಕೇಳು ಮಗಳು ಯಾನ್ ಹೇಳ್ತಾಳ ಮಗಳಿಗೆ ಕೇಳಾರ್ದಿ ಒಂದು ಕೆಲಸ ಮಾಡಬೇಡ ನಿನ್ನ ಮಗಳ ರೂಪಿನೊಳಗೆ ನಾ ಇದ್ದ ನಿನ್ನ ಮಗಳ ರೂಪದೊಳಗೆ ನಾ ಇರ್ತತ್ ಹೇಳ್ಯಾಳ ಹೌದು ಅವಾಗ ಚಡ್ಚಣಕ್ ಹೋಗಿ ಎತ್ಗಳು ತಗೊಂಡು ಬಂದ ಹೊಲ ಎಲ್ಲ ಹರ್ತಿ ಹೊಡೆದೆಲ್ಲ ಹೊಲ ಹಸನ ಮಾಡ್ದ ಹಸನ ಮಾಡದ ಹೌದು ಏನು ಬಿತ್ತದ ಅಂತೇಳಿ ಮಗಳಿಗೆ ಕೇಳಿ ಎತ್ಗಳು ತಗೊಂಡಿನ ಬೀಜ ತಗೊಂಡು ಹೊಲಕ್ಕೆ ಹೋಗವದಾನ ಹೌದು ಯಪ್ಪ ಹಿರಿ ಬಿತ್ತು ಖರೆ ನಾವೊಂದು ಮಾತು ಹೇಳ್ತೆ ಹೌದು ಹೌದು ಹೊಲದಾಗ ತಗೊಂಡು ಎತ್ಗಳು ನಿಂದಿರಿಸು ಹೌದು ಸೂರ್ಯ ಉದಯ ಆಗೋ ಕಡೆ ಮುಖ ಮಾಡಿ ಎತ್ಗಳು ನಿಂದಿರಿಸು ಕೂರ್ಗಿ ತಿಂಡು ಮಾಸಿದಣ ಏನ ಬಿತ್ತುನು ಮಗಳ ಅಂತ ಮಾಡಿ ಕೆಳನ ಒಂದಾನ ಹೀರಿ ಬಿತ್ತೋ ತಂದೆ ನೀ ಹೊಲ ಎಲ್ಲ ಸಂಪೂರ್ಣ ಕೂರಿಗೆ ತಿಂಡ ಬಿರ್ಸಿ ಹೂಡಿ ಎತ್ಕೊಳ ತರಬ್ಯಾನ ಮುತ್ತಿನ ಸೆರಗ ಬೀಸಳ ಕನ್ನವ ನೋಡಿ ಶುಭ ಚಿನ್ನ ಗೌಡ ತಲಿ ಮಾರ ಕಟ್ಟ್ಯಾನ ಹೀರಿ ಹೊಲ ಎಲ್ಲ ಬಿದ್ದಾನ ತಾಯಿ ಬಿದ್ದವ ತಮ ಸಣ್ಣ ರಾಶಿ ಮಾಡ್ಯಾನ ಮುತ್ತರತನ ರಾಶಿ ಮಾಡ್ಯಾನ ಮುತ್ತರತನ ಅವ ಸಂಗ ಗೌಡ ರಾಯಣ್ಣ ಕಾಡುತ್ತಿದ್ದ ಬಲು ಬಡತನ ಅವ ಸಂಗ ಗೌಡ ರಾಯಣ್ಣ ಕಾಡುತ್ತಿದ್ದ ಬಲು ಬಡತನ ಒಟ್ಟಿಗೆ ಸಿಗವಲ್ಲು
ಬಂಗಾರ ತಾಟ್ನಾಗ ಮಾಡವ ನಿತ್ಯ ಭೋಜನ ಸುತ್ತ ಹಳ್ಳಿಗೆ ಗೌಡ ಸಾಲ ಕೊಟ್ಟಾನ ಗೌಡ ರಾಯಣ್ಣಂದು ಆಗ್ಯಾದಪ್ಪ ವಾಯಣ ಯೋಗಿ ಅಮೋಘ ಸಿದ್ಧನ ಜೋಡಿ ಮಾಡ್ಯಾನಪ್ಪ ಬಿಗತಾನ ಮಾಸಿದಣ್ಣ ಗೌಡ್ರನು ಹಗರಿಲ್ಲ. ಹಾ 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 ಯಾಕ್ರಿಪ್ಪ ಎಲ್ಲಾರು ನೆಡ್ತಾನ ಮುತ್ಯನ ಸಂಡ ಮಾಡ್ಯಾರ ನೋಡು. ಹೌದು ಶ್ರೀಮಂತಿಗೆ ಬಂದ ಬಳಕ ಎಲ್ಲಾರು ಸುತ್ತ ಹಳ್ಳಿಗೆ ಸಾಲ ಕೊಟ್ಟವ್ರೆ ಅದಾರ. ಹೌದು ಯಾವ ಮಕಣಾಪುರ ಶಿವಪುರ ಹಟ್ಟಿ ನರುಟಿ ನಾಗರೇಗೌಡ ನಾಗರಾಯಗೌಡ ಒಂದಲ್ಲ ಎರಡಲ್ಲ 7 ಹಟ್ಟಿ ಮಾಲಕ. ಹೌದು ಹೌದು 7 ಒಂದಲ್ಲ ಎರಡಲ್ಲ 7 ಹಟ್ಟಿ ಜನರಿಗೆಲ್ಲ ರೊಕ್ಕ ಕೊಟ್ಟು ಸಲಹುತ್ತಿದ್ದ. ಏನು ಕಮ್ಮ ಬೀಳ್ತದ ನೋಡ್ತಿದ್ದ. ಹೌದು ಹೌದು 7 ಹಟ್ಟಿಯವರೆಲ್ಲ ವಿಚಾರ ಮಾಡಿ ನಮ್ಮ ಧ್ವರಿನೇ ಇವರಿಗೆ ಮಾಡ್ಬೇಕಂತೇಳಿ ನಾಗರಾಯಗೌಡಗ ಗೌಡಿಕೆ ಕೊಟ್ರು. ಹೌದು ಹೌದು ಮಾಲಕ ಮಾಡಿದ್ರು. ಹೌದು 7 ಹಟ್ಟಿ ಶ್ರೀಮಂತಿಕೆ ಯಾರಿಗಿತ್ತು? ನಾಗರಾಯಗೌಡಗ. ಹೌದು ಅದರಂತೆ ಭಾಗ್ಯದ ಲಕ್ಷ್ಮಿ ಮನೆಗೆ ಬಂದಾಳ. ಹೌದು ಯಾರಿಂದ ಶ್ರೀಮಂತಿಕೆ ಬಂದದ ಅನ್ನೋದು ಮೊದಲು ಗೊತ್ತಿರ್ಬೇಕು ನಮಗೆ. ಹೌದು ಹೌದು ಗೊತ್ತಬೇಕು ಮೊದಲ. ಅಂತ ಮನ್ಯಾಗ ಮಗಾರಿ ಹುಟ್ಟಿರ್ಬೇಕು, ಮಗನ ಕಾಲಿಲಿ ಶ್ರೀಮಂತಿಕೆ ಬರ್ತದ. ಹೌದು ಅಂತ ಮಗಳರೇ ಹುಟ್ಟಿರ್ಬೇಕು, ಮನ್ಯಾಗ ಮಗಳ ಕಾಲಿಲಿ ಶ್ರೀಮಂತಿಕೆ ಬರ್ತದ. ಹೌದು ಅಂತ ಮನ್ಯಾಗ ಒಂದು ಎತ್ತರಿ ಬಂದಿರ್ಬೇಕು, ಎತ್ತಿನ ಕಾಲಿಲಿ ಶ್ರೀಮಂತಿಕೆ ಬರ್ತದ. ಹೌದು ಅಟ್ಟೆ ಅಲ್ಲ, ಅಂತ ಮನ್ಯಾಗ ಒಬ್ಬಕ್ಕೆ ಸಸಿರಿ ನಡ್ಲಿಕ್ಕೆ ಬರಬೇಕು, ಸಸಿ ಕಾಲಿಲಿ ಮನಿ ಶ್ರೀಮಂತಿಕೆ ಬರ್ತದ. ಹೌದು ಹೌದು ಅದು ಬಿಡು, ಯಾನ ಮನಿ ಹುಡುಗ್ತೇವ್ ನೋಡ್ರಿ, ಹುಡುಗಾದಿಲ್ಲ ಆ ಹುಡುಗ್ತೇವ್ ನೋಡ್ರಿ ಬಾರಿಗೆ, ಆ ಬಾರಿಗೆ ಕಾಲಿಲ್ ಮನಿ ಶ್ರೀಮಂತಿಕೆ ಬರ್ತದ. ಹ್ಯಾಂಗ ಬರ್ತದ ಅನ್ನೋದು ಹೇಳಕ್ ಬರುದಿಲ್ಲ. ಖರೆ ಇದು ತಿಳ್ಕೋವ ಮನಿ ಯಾವ ನಡೆಸ್ತಾನ ನೋಡು, ಮಾಲಕ ಕಾರ್ಬಾರ ಮಾಡವ, ಹೌದು ಅವನಿಗೆ ಗೊತ್ತಿರಬೇಕು. ಹೌದು ಹೌದು ನಮ್ಮ ಮನಿ ಇವರಿಂದ ಏರಲ್ಗತ್ತದ ಅಂತೇಳಿ ಅವ್ರಿಗೆ ಗೊತ್ತಿರಬೇಕು. ಹೌದು ತಿಳ್ಕೋಬೇಕದು. ತಿಳ್ಕೋಬೇಕು. ಹೌದು ನಾಗರ ಯಾರು? ರಾಯಣ್ಣಗೌಡ ಆಹಾ ಏನ್ ಮಾಡ್ಯಾರ? ಮನಿ ಏರ್ಕೋತು ಬತ್ತು, ಶ್ರೀಮಂತಿಕೆ ಬತ್ತು. ಯಾರಿಂದ? ಮಗಳ ಮಾತ ಕೇಳ್ಕೊತು. ಹೌದು ಹೌದು ಖರೆ ಯಾರ ಜೊತೆ ನಡ್ತಾನ ಮಾಡ್ದ? ಅಮೋಘ ಮುತ್ಯಾನ ನಾಡಗೌಡ. ನೋಡ್ರಿ, ಅಮಶುದ್ಧ ಮುತ್ಯನ ಮಗ ಕಿರಿ ಮಗ ಯಾರು? ಕಣ್ಣು ಮುತ್ಯ. ಹೌದು ಹೌದು 4 ಮಂದಿ ಮಕ್ಕಳ ಅಂಶದ ಮುತ್ಯಾಗ ಹೌದು ಶುದ್ಧ ಬಿಳ್ಯಾಣ ಶುದ್ಧ ಸ್ವಾಮಣ ಮುತ್ಯ ಕಣ್ಣು ಮುತ್ಯ. ಹೌದು ಎಲ್ಲಾರದಾಗ ಸಣ್ಣವ್ಯಾನ ಕಣ್ಣು ಮುತ್ಯ ಇದ್ದ. ಕಣ್ಣು ಮುತ್ಯಾಗ ನನ್ನ ಮಗಳು ಕೊಟ್ಟು ಲಗ್ನ ಮಾಡ್ಬೇಕಂತೇಳಿ ಭೂತಾಳ ಸಿದ್ಧ ಬಂದ ಬಳಕ ಯಾಕಾಗಲ್ಲ ಅಂತೇಳಿ ನೆಡತನ ಮಾಡದ. ಹೌದು ಹೌದು ಹೌದಿಲ್ಲ? ಹೌದು ಅದಕ್ಕೆ ನೆಡತನ ಮಾಡದ ಬಳಕ ತಿಳ್ಕೋಬೇಕಾಗಿತ್ತು, ಮಗಳಿಗೆ ಒಂದು ಮಾತು ಕೇಳಬೇಕಾಗಿತ್ತು. ಹೌದು ಗೌಡ ಇಲ್ಲಿ ಪೇಚದ. ಹೌದು ಹೌದು ಅತ್ತಿಗೆ ಮುಂದ ಯಾರು? ಕನಬಾಯಿ ಹೊಟ್ಟಿಲಿ ಹಿಂಡ ಸಿದ್ಧರೊಳಗ ಪುಂಡ ಮಗ ಹುಟ್ಟವನ. ಆಹಾ ಮಗಳಿಗೆ ತವರು ಮನೆಗೆ ಒಯ್ಬೇಕಂತೇಳಿ ಗೌಡ ಬಂದಾನ. ಹೌದು ಕಂಟ್ಲ ಎತ್ತು ತಗೊಂಡು ಕಂಟ್ಲ ಎತ್ತಿನ ಮ್ಯಾಗ ಏನ ತಂಗಿಗೆ ಬೇಡತದ ಎಲ್ಲ ಊಟಕ್ಕೆ ಬುತ್ತಿ ಬಂಕಿ ಎಲ್ಲದು. ಬಂಕಿ ಮೊದಲಿನ ಹೆರಿಗೆಗೆ ಅಟ್ಟೆ ಬರ್ತದ, ಮತ್ತೊಂದು ಬಂಕಿ ತರಂಗಿಲ್ಲ. ಹೌದು ಬುತ್ತಿ ಬಾನ ಅವನ ಬಾಯಾಗ ನನಗೆ ಸಿಗಿಸಬೇಡ, ಹೌದು ಎತ್ತರ್ಲಿ ಮಾತಾಡೋದು. ಹೌದು ಹೌದಿಲ್ಲ? ಸಣ್ಣವನ ಹಿಂಡ ಸಿದ್ಧರೊಳಗ ಪುಂಡ ಮಲಕಾರ ಸಿದ್ಧಗ ಹುಟ್ಟವನ ಹಿನ ಕನಬಾಯಿ ಹೊಟ್ಟಿಲಿ. ಹೌದು ಆ ಮಗಳಿಗೆ ಊಟಕ್ಕೆ ಹಣ್ಣ ಹಂಪಲ ಏನು ಬೇಡ್ತಾಳ ಎಲ್ಲ ಕಂಟಲ್ ಎತ್ತಿನ ಮ್ಯಾಗ ತಗೊಂಡು ಬಂದು ಧರ್ಮರ ಜೊತೆ ಮಾತಾಡಿ ಅತ್ತಿ ಪದ್ಮಾವಾಗ ಕೇಳ್ತಾಳ. ಯವ್ವ ನೋಡ್ರಿ, ಯಾರು? ರಾಯಣ್ಣಗೌಡ ಕೇಳ್ತಾನ. ನನ್ನ ಮಗಳಿಗೆ ತಗೊಂಡು ಒಯ್ಬೇಕತ್ತ. ಹ್ಯಾಂಗಂದಾಗ ಪದ್ಮಾವಾಯಿ ಹೇಳ್ತಾಳ, ನನಗೆ ಕೇಳಬೇಡ್ರಿ, ಧರ್ಮರಿಗೆ ಕೇಳಿ ಒಯ್ರಿ. ಹೌದು ಹೌದು ನಿಮ್ಮ ಹಳೆಗಳಿಗೆ ಕೇಳುವ ಈ ಮಗಳಿಗೆ. ಅವ ಹಳೆಗಳಿಗೆ ಕೇಳಿ ಒಯ್ರಿ ಬೀಗ್ರ, ನನ್ನ ಕಡೆ ಬರಿಬೇಡ್ರಿ ಅಂದಳು. ಹೌದು ಅವಾಗ ಯಾಕಾಗಲ್ಲ ಅಂತೇಳಿ ಯಾರು? ರಾಯಣ್ಣಗೌಡ 400 ಧರ್ಮರಿಗೆ ಯಾವುದು ಶುದ್ಧ ಬಿಳ್ಯಾಣ ಸಿದ್ಧ ಕೇಳ್ದಾಗ ಹೇಳ್ತಾರ, ಏನತ್ತ? ಗೌಡ್ರ ಧರ್ಮರ ಜಡಿ ನೀರ ಪರ ಊರಿಗೆ ನಿಮ್ಮ ಮನ್ಯಾಗ ದಕ್ಕಂಗೆಲ್ಲ ಒಯ್ಬೇಡ ಅಂದ್ರು. ಬ್ಯಾಡ ಒಯ್ಬೇಡ್ರಿ, ಇದು ಸಿದ್ಧರ ಅಂಶದ. ಹೌದು ಹಿಂಡ ಸಿದ್ಧರೊಳಗ ಪುಂಡ ಸಾಕ್ಷಾತ್ ಮಾವ ಹುಟ್ಟಿ ಬರವನ ನಿನ್ನ ಮಗಳು ಹೊಟ್ಟಿಲಿ. ಹೌದು ಖರೆ ಗೌಡ್ಯಾನಂದ ಏನತ್ತಾನ? ನನ್ನ ಮನ್ಯಾಗ ದಕ್ಕಾಲತ್ತಾನ ಈ ಧರ್ಮರು. ನಂದು ಎಷ್ಟು ಶ್ರೀಮಂತಿಕೆ ಅದ, 1000 ಮಂದಿ ಮನ್ಯಾಗ ದುಡುಕಿ ಮಾಡ್ತಾರ, 1000 ಮಂದಿ ಅಡವ್ಯಾಗ ದುಡುಕಿ ಮಾಡಟ ಅಟ್ಟು ಶ್ರೀಮಂತಿಕೆ ಅದ. ಬಂಗಾರ ಚರಿಗೆ ಬಂಗಾರ ತಾಟನಾಗ ನಾವು ಊಟ ಮಾಡ್ತದ. ಹೆಣ್ಣ ಬಂಗಾರದ ಚರಿಗೆ ಬಂಗಾರ ತಾಟಿನಾಗ ಊಟ ಮಾಡ್ತ ಇಟ್ಟು ಶ್ರೀಮಂತಿಕೆ ಅದ. ಏನಾಗುತ್ತದ?
ಧರ್ಮರ ಮಾತು ಮೀರಿ ಮಗಳಿಗೆ ಒಯ್ಬೇಕತ್ತೆ ತಗೊಂಡು ಹೋಗುವಾಗ ಒಂದು ಮಾತು ಇಲ್ಲಿ ಕೇಳೋದದ. ಹೌದು ಹೌದು ಏನು ಕೇಳುದು? ಭಾಗ್ಯದ ಲಕ್ಷ್ಮಿ ಏನ್ ಹೇಳಾಳ? ಮಗಳ ಮಾತ. ಮಗಳ ಮಾತು ಕೇಳ್ಕೋತ ನಡಿ ನಿನ್ನ ಮನಿ ಏರ್ತದ ಅಂತ ಹೇಳಾಳ. ಹೌದು. ಕರೆ ಮಗಳಿಗೆ ತಗೊಂಡು ಒಯ್ಯೋದು ಮಗಳ ಒಯ್ದ್ರೆ ಹೆಂಗಾಗತ್ತದ ಬಿಟ್ರೆ ಹೆಂಗಾಗತ್ತದ ಒಂದು ಮಾತು ಕೇಳಿದ್ರ ಸಂಕದ ರಾಯಣಗೌಡನ ಶ್ರೀಮಂತಿಗೆ ಹೋಗ್ತಿತ್ತಲ್ಲ ಹಿಂಗ ಸಿದ್ಧಟಿಗೆ. ಹೌದು ಹೌದು ಹೌದು. ಯಾವ ರೀತಿದಿಂದ? ಯೋಗಿ ಅಮೋಘ ಸಿದ್ಧಾನ ಜೋಡಿ ಮಾಡ್ಯಾನಪ್ಪ ಬೀಳ್ತಾನ, ಕನ್ನ ಮುತ್ತಾಗ ಕನ್ನವನ್ನ ಕೊಟ್ಟು ಮಾಡ್ಯಾನಪ್ಪ ಲಗ್ನ. ಕುಂಬಾರಿ ಘೇರಿಸಿದ ಠೀಕಾಣ, ಗುರುವ ಮದಗೊಂಡ ದಯ ಕರುಣ, ಮಾಸಿದ ಬರದಾನು ಈ ಕವನ ಹಾಡಿ ಬರ್ತೇವು ಹಚ್ಚಿ ಜಿಪಿಗಿಲಿಸಿಯಾನ, ಹಾಡಿ ಬರ್ತೇವು ಹಚ್ಚಿ ಜಿಪಿಗಿಲಿಸಿಯಾನ. ಅವಜಂಗಗೌಡ ರಾಯಣ್ಣ ಕಾಡತಿದ್ದ ಬಲು ಬಡತನ, ಅವಜಂಗಗೌಡ ರಾಯಣ್ಣ ಕಾಡತಿದ್ದ ಬಲು ಬಡತನ, ಹೊಟ್ಟಿಗೆ ಜಗವಲ್ಲ ನೀರಣ್ಣ ಗೌಡ ಕಾಯಕ ನಡೆಸಾನ, ಗೌಡ ಕಾಯಕ ನಡೆಸಾನ. ಮುತ್ತ ಮಣಿಕ ಮಾರಿ ಗೌಡ ಸಾಕಡ್ ಪಡ್ಕೊಂಡು ಸಿರಿತಾನ, ಸುತ್ತ ಹಳ್ಳಿಗೆ ಗೌಡ ಸಾಲ ಕೊಟ್ಟಾನ, ಗೌಡ ರಾಯಣ್ಣಂದು ಆಗ್ಯಾದಪ್ಪ ವಾಯಣ. ಯೋಗಿ ಅಮೋಘ ಸಿದ್ಧಾನ ಜೋಡಿ ಮಾಡ್ಯಾನಪ್ಪ ಬಿಗ್ತಾನ, ಕನ್ನ ಮುತ್ತಾಗ ಕನ್ನವನ್ನ ಕೊಟ್ಟು ಮಾಡ್ಯಾನಪ್ಪ ಲಗ್ನ. ಕುಂಬಾರಿ ಘೇರಿಸಿದ ಠೀಕಾಣ, ಮಾಸಿದ್ದು ಬರದನು ಈ ಕವನ, ಗುರುವ ಮದಗೊಂಡ ದಯ ಕರುಣ, ಹಾಡಿ ಬರ್ತೇವು ಹಚ್ಚಿ ಜಿಪ್ಪಿ